ಎಷ್ಟಾದರೂ ಇರಲಿ ಅಣ್ಣ ಗುಟ್ಕಾ ಕೊಟ್ಬಿಡಿ, ರೇಟ್ ಬೇಡ ಅಣ್ಣ, ನಂಗೆ ಗುಟ್ಕಾ ಬೇಕು. ಏನಿದು, ಯಾಕೆ ಹಿಂಗೆ? ಇಲ್ಲಿವರೆಗೂ ಏನು ಗುಟ್ಕಾ ಕೇಳೋರು ಹಿಂಗೆ ಕೇಳ್ತಾ ಇರಲಿಲ್ವ? ಕೇಳ್ತಾ ಇದ್ರು. ಆದರೆ ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಯಾವಾಗ ಅದು ಬೇಡ ಅಂತ ಹೇಳ್ತೀವೋ ಆವಾಗ ಬೇಕು ಅನಿಸೋದು ಸಹಜ. ಯಾವ ಕಾರಣಕ್ಕಾಗಿ? ಗುಟ್ಕಾ ನಿಷೇಧ ವಿಚಾರ ಈಗ ಬೇರೆ ಆಯಾಮವನ್ನು ಪಡೆದುಕೊಳ್ತಾ ಇದೆ. ವಾಟ್ ಈಸ್ ದ ನ್ಯೂಸ್ ಅಬೌಟ್ ಗುಟ್ಕಾ? ಎಷ್ಟಾದರೂ ಇರಲಿ ಅಣ್ಣ ಗುಟ್ಕಾ ಕೊಡಿ. ನೋಡಿ, ಯಾವುದೇ ಚಟಕ್ಕೆ ದಾಸರಾದಾಗ, ವ್ಯಸನಿಗಳಾದಾಗ ಈ ರೀತಿಯಾದಂಥ ಹೇಳಿಕೆಗಳು ಸಹಜ. ರೇಟ್ ಬೇಡ ಅಣ್ಣ, ನಂಗೆ ಗುಟ್ಕಾ ಬೇಕು, ಎಷ್ಟಾದರೂ ತಗ ಅಣ್ಣ, ಈ ಚೀಲ ತುಂಬ ಗುಟ್ಕಾ ತುಂಬಿಸಿ, ಅಂದರೆ ಸ್ಟಾಕ್ ಮಾಡ್ಕೊಂಬಿಡೋಣ. ಗುಟ್ಕಾ ಬಿಟ್ಟು ನಂಗೆ ಇರೋಕ್ಕಾಗಲ್ಲ ಅಣ್ಣ, ನಮ್ಮ ಕೋಟಾದು ಯಾರಿಗೂ ಕೊಡಬೇಡಿ, ಯಾಕಂದರೆ ಸ್ಟಾಕ್ ಖಾಲಿ ಆಗಿಬಿಡುತ್ತೆ, ನಮಗೆ ಕೊಟ್ಬಿಡಿ. ಗುಟ್ಕಾ ಪ್ರಿಯರ ನಿದ್ದೆಗೆಡಿಸಿದೆ ಈ ಗುಟ್ಕಾ ನಿಷೇಧದ ಭೀತಿ. ಗುಟ್ಕಾ ಬ್ಯಾನ್ ಸುದ್ದಿಗೆ ತಂಬಾಕು ಪ್ರಿಯರು ಇಲ್ಲಿ ಕಂಗೆಟ್ಟಿದ್ದಾರೆ. ನಿಮ್ಗೆ ಎಕ್ಸಾಂಪಲ್ ಹೇಳಬೇಕು, ನಾನು ಮತ್ತು ನನ್ನ ಕಲೀಗ್, ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ನಾಗೇಶ್ ಗೌಡ್ರು ನಿನ್ನೆ ಸುಮ್ಮನೆ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಇದ್ವಿ. ಅಲ್ಲಿ ಒಬ್ಬ ಬೀಡಾ ಅಂಗಡಿಗೆ ಬಂದಂಥ ವ್ಯಕ್ತಿ, ಹೌದಾ ನಿಜಕ್ಕೂ ಗುಟ್ಕಾ ನಿಷೇಧ ಆಗಿದೆಯಾ? ಅವನಿಗೆ ಗಾಬರಿ ಆಗ್ಬಿಟ್ಟ ಆ ವ್ಯಕ್ತಿ, ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಗುಟ್ಕಾ ಮಾರಾಟಗಾರರು ಸ್ವಲ್ಪ ಹುಷಾರಾದರು. ಹಾಗಾಗಿ ಏನೋ ಒಂದು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಗುಟ್ಕಾ ಪ್ರಿಯರು ಅವರಿಗೆ ಇದೊಂದು ದೊಡ್ಡ ನುಂಗಲಾರದ ತುತ್ತು ಅಲ್ವಾ? ಗುಟ್ಕಾ ನಿಷೇಧ ಅನ್ನೋದು ಆ ಕುಟುಂಬ ಸದಸ್ಯರಿಗೆ ಮಾತ್ರ ಖುಷಿ. ಹಬ್ಬ, ನನ್ನ ಗಂಡ ಬಿಟ್ಬಿಡ್ಲಿ, ನಮ್ಮ ತಮ್ಮ ಗುಟ್ಕಾ ತಿನ್ನೋದು ಬಿಟ್ಬಿಡ್ಲಿ, ಅಣ್ಣ ತಿನ್ನೋದು ಬಿಟ್ಬಿಡ್ಲಿ, ಅಥವಾ ನಮ್ಮ ಆತ್ಮೀಯರು, ಪ್ರೀತಿ ಪಾತ್ರರು ಗುಟ್ಕಾ ತಿನ್ನೋದು ಬೇಡ ಅಂತಿರುತ್ತೆ. ಆದರೆ ಅವರಿಗೆ, ವ್ಯಸನಿಗಳಿಗೆ ಇದು ಬಹಳ ಕಷ್ಟದ ವಿಚಾರ. ಹಾಗಾಗಿ ಈ ವಿಚಾರ ಇವತ್ತು ಸದ್ದಾಗ್ತದೆ. ಅದರಲ್ಲೂ ಈಗ ಉತ್ತರ ಕರ್ನಾಟಕದ ವಿಚಾರಕ್ಕೆ ಹೋಗೋಣ. ಈಗ ಕೊಪ್ಪಳದಲ್ಲಿ ಗುಟ್ಕಾ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಗುಟ್ಕಾ ಬ್ಯಾನ್ ಸುದ್ದಿ ಇದೆಯಲ್ಲ, ಅದು ಗರ ಬಡ್ದಂಗಾಗಿದೆ. ಕೊಪ್ಪಳದಲ್ಲಿ ಗುಟ್ಕಾ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಗುಟ್ಕಾ ಬ್ಯಾನ್ ಸುದ್ದಿ ಪಿಚ್ಕಾರಿ ಪ್ರಿಯರಿಗೆ ಟೆನ್ಷನ್ ಆಗಿದೆ. ಪಿಚ್ಕಾರಿ ಅಂದರೆ ಗೊತ್ತಲ್ಲ, ಹಿಂಗೆ ಪಿಚಕ್ ಅಂತ ಉಗಿತಾ ಇರ್ತಾರಲ್ಲ, ಅದಕ್ಕೆ ಅವರಿಗೆ ಪಿಚ್ಕಾರಿ ಪ್ರಿಯರು ಅಂತ. ಪಾನ್ ಮಸಾಲಾ ಅಂಗಡಿ ಮುಂದೆ ಜನವೋ ಜನ, ಕಂತೆ ಹಣ ತಂದು ಗುಟ್ಕಾನ ಸ್ಟಾಕ್ ಮಾಡ್ಕೊಂಡ್ಬಿಡ್ತಾರೆ. ಸಾಲ ಮಾಡಿ ಗುಟ್ಕಾ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ದಿಸ್ ಇಸ್ ದ ನ್ಯೂಸ್. ನೋಡಿ, ಇದು ಇಂಟ್ರೆಸ್ಟಿಂಗ್ ಅನ್ಬೇಕೋ, ಶಾಕಿಂಗ್ ಅನ್ಬೇಕೋ, ಬೇಜಾರು ಪಟ್ಕೋಬೇಕೋ, ಸೈಕಲ್ಲು ಬೈಕ್ನಲ್ಲಿ ಚೀಲ ತುಂಬಿಸ್ಕೊಂಡು ಜನ ಹೋಗ್ತಾ ಇದ್ದಾರೆ. ಭಾರಿ ಡಿಮ್ಯಾಂಡ್ಗೆ ಎಚ್ಚೆತ್ತಿದ್ದಾರೆ ಗುಟ್ಕಾ ಅಂಗಡಿ ವ್ಯಾಪಾರಸ್ಥರು ಕೂಡ. ಅವ್ರಿಗೂ ಒಂದು ವಿಚಾರ ಆಗುತ್ತೆ. ಯಾಕಂತ ಹೇಳಿದ್ರೆ ಗುಟ್ಕಾ ಇಟ್ಕೊಂಡು ಗುಟ್ಕಾನೇ ಮಾರಿಲ್ಲ ಅಂದರೆ ನಮ್ದು ಹೆಂಗೆ ವ್ಯಾಪಾರ ನಡೆಯುತ್ತೆ ಅನ್ನೋ ಥರದಲ್ಲಿ ಅವರು ಕೂಡ ಇದ್ದಾರೆ ಮಾರಾಟಗಾರರು. ಮಧ್ಯಾಹ್ನ ಸ್ಟಾಕ್ ಇದ್ದರೂ ಕೂಡ ಖಾಲಿಯಾಗಿದೆ ಅಂತ ಹೇಳಿಬಿಟ್ಟು ಬಿಗ್ ಶಾಕ್ ಕೊಟ್ಟಿದ್ದಾರೆ ಗುಟ್ಕಾ ಪ್ರಿಯರಿಗೆ. ಗೋದಾಮಿನಲ್ಲಿ ಗುಟ್ಕಾ ಇಟ್ಟರೆ ಸಮಸ್ಯೆ ಸೃಷ್ಟಿಯಾಗುವ ಭೀತಿ ಕೂಡ ಈಗ ಎದುರಾಗಿದೆ. ಗುಟ್ಕಾ ಚೀಲಗಳನ್ನು ಬೇರೆಡೆ ವ್ಯಾಪಾರಸ್ಥರು ಸ್ಥಳಾಂತರಿಸ್ತಾ ಇದ್ದಾರೆ. ಕದ್ದು ಮುಚ್ಚಿ ಗುಟ್ಕಾ ಮಾರಾಟಕ್ಕೆ ಇಳಿತಾ ಇದ್ದಾರೆ ವ್ಯಾಪಾರಸ್ಥರು. 25 ರೂಪಾಯಿ ಪ್ಯಾಕೆಟ್ ಈಗ 100 ರೂಪಾಯಿಗೆ ಡಿಮ್ಯಾಂಡ್ ಪಡೆದುಕೊಳ್ತಾ ಇದೆ. ನೋಡಿ ಹೆಂಗಿದೆ. ಈಗ ಇದ್ದದ್ರಲ್ಲೇ ಮತ್ತು ಆಮೇಲೆ ಗುಟ್ಕಾ ಸ್ಟಾಕು ಕೂಡ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ವ್ಯಾಪಾರಸ್ಥರು ಕೂಡ ಈಗ ಜಾಣರಾಗಿದ್ದಾರೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ರೀ. ಯಾಕಂತ ಹೇಳಿದ್ರೆ ವ್ಯಸನಿಗಳಿಗೆ ಆಟ ಆಡಿಸೋದು ಬಹಳ ಸುಲಭ, ಯಾವುದೇ ಇರ್ಬೋದು. ಹೂ ಕ್ರೇವ್ಸ್ ಫಾರ್ ಇಟ್, ಯಾರಿಗೆ ತುಂಬ ಅದ್ರ ಬಗ್ಗೆ ಕ್ರೇವಿಂಗ್ ಇರುತ್ತೆ, ವ್ಯಸನಿಗಳಾಗಿರ್ತಾರೆ, ಚಟಕ್ಕೆ ದಾಸರಾಗಿರ್ತಾರೆ, ಆವಾಗ ವ್ಯಾಪಾರಸ್ಥರು ಹೆಂಗೆ ಸುದರ್ಶನ ಚಕ್ರದ ಥರ ಬಿಡ್ತಾ ಇರ್ತಾರೆ, ಒಂದೊಂದು ಮಾತನ್ನು ಕೂಡ ಗಿರ್ಕಿ ಹೊಡಿಸ್ತಾ ಇರ್ತಾರೆ. ಎಸ್, ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ಯಾರು ಕಿಡಿಕಾರಿದ್ದಾರೆ ಗೊತ್ತೇನು? ಎಸ್, ಅಡಿಕೆ ಬೆಳೆಗಾರರು ಕೂಡ ಕಿಡಿಕಾರ್ತಾ ಇದ್ದಾರೆ. ಏನ್ರಪ್ಪ ನಮ್ಮ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಮುಂದಾಗ್ತಾ ಇದ್ದೀರಾ? 1 ವರ್ಷ ಗುಟ್ಕಾ ಬ್ಯಾನ್ಗೆ ರಾಜ್ಯ ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡಿ ವ್ಯಾಪಾರಿಗಳು, ಮ್ಯಾಮ್ಕೋಸು, ತುಮಕೋಸು, ಆಮೇಲೆ ಸಹಕಾರ ಸಂಘಗಳಿಗೆ ಸರ್ಕಾರದ ಈ ನಿರ್ಧಾರದಿಂದ ಆಘಾತ ಉಂಟಾಗಿದೆ ಅನ್ನೋದು ಮತ್ತೊಂದು ಸುದ್ದಿ. ಸರ್ಕಾರ ರೈತರ ನೆರವಿಗೆ ಆಗಮಿಸಬೇಕು ಅಂಥೇಳಿ ಮಾಜಿ ಸಚಿವರು ಆರಗ ಜ್ಞಾನೇಂದ್ರ ಅವರು ಕೂಡ ಹೇಳ್ತಾ ಇದ್ದಾರೆ. DK ಸರ್ಕಾರಕ್ಕೆ BJP ಶಾಸಕ ಆರಗ ಜ್ಞಾನೇಂದ್ರ ಒತ್ತಾಯಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಐ ರಿಪೀಟ್, ಅಡಿಕೆ ಬೆಳೆಗಾರರು ಕಿಡಿಕಾರ್ತಾ ಇದ್ದಾರೆ. ಹೀಗಾಗಿ ಗುಟ್ಕಾ ಪ್ರಿಯರು, ಹಬ್ಬ ನಮ್ಮ ಪರವಾಗಿ ಅಡಿಕೆ ಬೆಳೆಗಾರರು ಇದ್ದಾರೆ ಅಂತ ಖುಷಿ ಪಡ್ಬೋದು ಅಷ್ಟೇ ಬಿಟ್ಟರೆ. ಆದರೆ ನಿಜಕ್ಕೂ ಗುಟ್ಕಾ ಆಮೇಲೆ ಯಾವುದೇ ಮತ್ತು ಬರುವಂಥ ಆರೋಗ್ಯ ಹಾನಿ ಮಾಡುವಂಥ ಕೆಮಿಕಲ್ಸ್
ನಿಜಕ್ಕೂ ಕೂಡ ಆರೋಗ್ಯವನ್ನು ಹಾಳು ಮಾಡುತ್ತೆ. ಸುಮ್ಮನೆ ಹೆಲ್ತ್ ಈಸ್ ವೆಲ್ತು, ಆರೋಗ್ಯವೇ ಭಾಗ್ಯ ಅಂತ ಹೇಳಿದರೆ ಸಾಕಾಗತ್ತಾ? ಇಲ್ಲ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿರೋದು ಕೂಡ ಬಹಳಷ್ಟು ಜನರಿಗೆ ಆಶ್ಚರ್ಯ ಕೂಡ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಎಸ್, ಒಟ್ಟಿನಲ್ಲಿ 1 ವರ್ಷ ಗುಟ್ಕಾ ಬ್ಯಾನ್ಗೆ ರಾಜ್ಯ ಬೆಳೆಗಾರರು, ಅಡಿಕೆ ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿರೋದಂತೂ ಸುಳ್ಳಲ್ಲ. ಹಾಗೆಯೇ ನೀವು ಒಂದು ಸಲ ಯೋಚನೆ ಮಾಡಿ, ಸರ್ಕಾರ ಗುಟ್ಕಾ ಬ್ಯಾನ್ ಮಾಡುತ್ತೋ ಮಾಡಲ್ವೋ, ಆದೇಶ ಜಾರಿಗೆ ಬರುತ್ತೋ ಬರಲ್ವೋ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಲ ಆರೋಗ್ಯವೇ ಭಾಗ್ಯ, ಆರೋಗ್ಯ ಇಲ್ಲದೆ ಹೋದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಒಂದು ಸಲ ಅರ್ಥ ಮಾಡ್ಕೊಳ್ಳಿ.